ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಲಕ್ಷ್ಮಿ. ಕರ್ನಾಟಕದಲ್ಲಿ ವಿದ್ಯುತ್ ವಿತರಣಾ ಜಾಲವನ್ನ ಖಾಸಗೀಕರಣಗೊಳಿಸುವಂತಹ ಪ್ರಸ್ತಾವನೆಗೆ ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಜ್ಯದ 15 ಜಿಲ್ಲೆಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಟಾಟಾ ಪವರ್ ಕಂಪನಿಯು ಪರವಾನಗಿಗಾಗಿ ಅರ್ಜಿಯನ್ನು ಸಲ್ಲಿಸಿತು. ಇದಕ್ಕೆ ನೌಕರರು ಹಾಗೂ ರೈತರು ಆತಂಕವನ್ನು ವ್ಯಕ್ತಪಡಿಸಿದ್ದು ಸಾಮೂಹಿಕವಾಗಿ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಕೈ ಬಿಡದೇ ಇದ್ರೆ ಇನ್ನು ಕೈಯಾಗ ಬರಬೇಕಾದಂತ ವಸ್ತುಗಳು ಬೇರೆ ಬೇರೆ ಅದಾವು. ದಯಮಾಡಿ ದೊಡ್ಡ ನಮ್ಕ ವಯಸ್ಸಾಗ ದೊಡ್ಡವರದಿರಿ. ಇನ್ನು ವಿದ್ಯುತ್ ಖಾಸಗೀಕರಣದಿಂದ ಉದ್ಯೋಗ ಭದ್ರತೆಗೆ ಧಕ್ಕೆಯಾಗುತ್ತೆ. ಗೃಹಜ್ಯೋತಿಯಂತಹ ಉಚಿತ ಯೋಜನೆಗಳು ಮತ್ತು ರೈತರ ಪಂಪ್ಸೆಟ್ಗಳ ಉಚಿತ ವಿದ್ಯುತ್ ಸೌಲಭ್ಯಗಳು ನಿಂತು ಹೋಗಬಹುದು. ಕರೆಂಟ್ ದರ ಹೆಚ್ಚಿಸಿ ಹೊರೆಯಾಗಬಹುದು ಎಂಬುದು ಅನ್ನದಾತರ ಭೀತಿಯಾಗಿದೆ. ಈಗಾಗಲೇ ತಮಿಳುನಾಡಲ್ಲಿ ರೈತರ ಸಾಲ ಮನ್ನಾ ಆಗಿರುವಂಥದ್ದು. ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ರೈತರ ಸಾಲ ಮನ್ನಾ ಆಗಬೇಕಂತ ಹೇಳಿ ಇದೀಗ ರಾಜ್ಯ ಸರ್ಕಾರಕ್ಕೆ ರೈತರು ಸಹ ಒತ್ತಾಯನ ಮಾಡ್ತಾ ಇರುವಂಥದ್ದು. ಇದೇ ಒಂದು ವಿಷಯದ ಕುರಿತು ಮಾತನಾಡೋಕ್ಕೆ ನನ್ನ ಜೊತೆ ರೈತರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮೊದಲಿಗೆ ತಮಿಳುನಾಡಿನಲ್ಲಿ ಸಾಲವನ್ನು ರೈತರು ಸುಟ್ಟು ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರ? ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಹೆಂಗೈತಪ್ಪ ಅಂದ್ರೆ ರೈತರನ್ನ ಶೋಷಣೆ ಮಾಡ್ಲತ್ತೈತಿ. ಹೆಂಗಪ್ಪ ಅಂದ್ರೆ ಈಗ ತಮಿಳುನಾಡದೊಳಗೆ ವಿಜಯನ ಸರ್ಕಾರ ತಮ್ಮ ಸ್ವಂತ ಬಲದ ಮ್ಯಾಗ ರಚನೆ ಮಾಡಿದರು. ಅಲ್ಲಿ ಸಾರ್ವತ್ರಿಕವಾಗಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಮಾಡ್ಯಾರಪ್ಪ ಅಂದ್ರೆ ಇಂದ ರೈತ ಕಷ್ಟದೊಳಗದಾನ ಅಲ್ಲಿ ಸಾಲ ಮನ್ನಾ ಮಾಡತ್ತಾರು. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡತೈತಿ, ಇಲ್ಲಿ ರೈತರ ಮ್ಯಾಗ ಹೊರೆ ಹಾಕಿ ವಿದ್ಯುತ್ ಖಾಸಗೀಕರಣ ಮಾಡತೈತಿ. ಇದೇ ರೀತಿಯಾಗಿ ಇದೇ ಮಾದರಿ ಒಳಗೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರನ್ನ ತುಳಿಯೋ ಜೋಡಣದಾಗೈತಿ, ಖರೆ ರೈತರನ್ನ ಬದುಕಿಸೋ ಜೋಡಣದಾಗಿಲ್ಲ. ಇದೇ ಮುಂದೆ ನಾವು ನಮ್ಮ ನೆರೆ ರಾಜ್ಯ ತಮಿಳುನಾಡದೊಳಗೆ ನೋಡ್ರೆ ನಮ್ಮ ರೈತ ಅಭಿವೃದ್ಧಿ ಒಳಗೆ ಸರ್ಕಾರನ ತಮಿಳುನಾಡು ನಡೆಸೈತಿ. ಅದ್ರಗೋಸ್ಕರ ನಾವೇನತ್ತೀವಿ, ಈಗ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ನಮ್ಮದು ಸಾಲ ಮನ್ನಾ ಮಾಡಿ ನಾವು ಆರ್ಥಿಕತೆ ಒಳಗೆ ಹೋದೀವಿ. ಅಂಥದ್ರನ್ನ ಬಿಟ್ಟು ಇದನ್ನು ವಿದ್ಯುತ್ ಖಾಸಗೀಕರಣವಾಗಲಿ, ನಮಗೆ ವಿದ್ಯುತ್ ಹೊರೆ ಆಗಲಿ, ನೀರಾವರಿ ಯೋಜನೆಗಳಾಗಲಿ ಸಾಕಷ್ಟು ತೊಂದರೆಗಳನ್ನು ಕೊಡತ್ತಾರು. ಮತ್ತು ಕೆಲವೊಂದು ನಮ್ಮ ಕಬ್ಬಿನ ಬೆಳೆಗಳಿಗಾಗಲಿ ಮತ್ತು ವಾಣಿಜ್ಯ ಬೆಳೆಗಳಿಗಾಗಲಿ ಮತ್ತು ಸಾರ್ವತ್ರಿಕ ಬೆಳೆಗಳಿಗಾಗಲಿ ಒಂದು MSP ರೇಟ್ ಇಲ್ಲ. ಆದ್ರೆ ಹೊರೆ ಮ್ಯಾಗ ಹೊರೆ ಗೊಬ್ಬರಕ್ಕೆ ಈಗ ಎಷ್ಟು ರೇಟ್ ಐತೆ ನೋಡಿರಿ. ಈಗ ನಮ್ಮ ಮನೆ ಕೇಂದ್ರ ಸರ್ಕಾರ ಒಂದು ಕ್ವಿಂಟಲ್ಗೆ 10 ರೂಪಾಯಿಯನ್ನು ಕಬ್ಬಿಗೆ ದರ ಏರಿಸಿದ್ರೆ ಇಲ್ಲಿ ಒಂದು 50 kg ಗೊಬ್ಬರಕ್ಕೆ 600 ರೂಪಾಯಿ ರೇಟ್ ಜಂಪ್ ಮಾಡಿಬಿಟ್ರು. ಅಂದ್ರೆ ನಮಗೆ 590 ರೂಪಾಯಿ ಹೊರೆ ಮಾಡಿದ್ರು, 10 ರೂಪಾಯಿ ಕೊಟ್ಟರು 590 ರೂಪಾಯಿ ಹೊರೆ ಮಾಡಿರಿ. ಹೀಗೆ ಮಾಡಿ ನಮ್ಮ ರೈತರು ಶೋಷಣೆ ಮಾಡ್ಕೊಂಡು 5 ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳತ್ತಾನು. ಕರ್ನಾಟಕ ಸರ್ಕಾರ ಪರಿಗಣನೆ ಮಾಡಬೇಕು. ಈಗಾಗಲೇ ಈಗ ತಮಿಳುನಾಡು ಸರ್ಕಾರ ನಮ್ಮ ರೈತರನ್ನ ಹೆಂಗೆ ವಿಜಯನ ಸರ್ಕಾರ ಈಗ ಏನೋ ರಚನೆ ಮಾಡಿ ನಮ್ಮ ಸಾಲ ಮನ್ನಾ ಮಾಡಿರೋ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಾಲ ಮನ್ನಾ ಮಾಡಬೇಕು. ತಮಿಳುನಾಡು ಮಾದರಿಯಲ್ಲಿ ಅಲ್ಲಿ ಶಾಲೆ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಮಾಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು. ಮತ್ತು ಬಡ ಕುಟುಂಬಗಳಿಗೆ ಏನು ಅಲ್ಲಿ ತಮಿಳುನಾಡು ಸರ್ಕಾರ ಏನು ಅನುಕೂಲತೆಗಳನ್ನು ಕೊಡೋದೈತಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ ಸುಖ ನಮ್ಗೆ ಅನುಕೂಲತೆಗಳನ್ನು ಕೊಡಬೇಕು. ಮುಖ್ಯವಾಗಿ ಅಲ್ಲಿ ಏನು ಸಾಲ ಮನ್ನಾ ಮಾಡೈತಿ ಅದೇ ರೀತಿಯಾಗಿ ನಮ್ಮ ಸಾಲ ಮನ್ನಾ ಮಾಡಿ ಇಲ್ಲಿ ರೈತರನ್ನ ಬದುಕಿಸ್ಬೇಕು ಅನ್ನುವಂಥ ನಮ್ಮ ವಿಚಾರಗಳನ್ನದಾವೆ. ಈಗ ಮತ್ತೊಬ್ಬರನ್ನ ರೈತರ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ತಮಿಳುನಾಡಿನಲ್ಲಿ 75% ಆಗ್ಬಿಟ್ಟು ರೈತರು ಸಾಲ ಮನ್ನಾ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇದು ಮಾದರಿಯಲ್ಲಿ ಆಗಬೇಕಂತ ನೀವೇನು ಹೇಳ್ತೀರಿ? ಖಂಡಿತವಾಗಿ ನಾನು ಇದಕ್ಕೆ ಒಪ್ತೇನೆ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ
ಈಗಾಗಲೇ ರೈತರು ಯಾಕೆ ಸಂಕಷ್ಟದಾಗದಾರ ಅಂತಂದ್ರೆ ಬೆಂಬಲ ಬೆಲೆ ಸರಿಯಾಗಿ ಕೊಡ್ತಾಯಿಲ್ಲ. MSP ವರ್ಷಕ್ಕೆ ಪರಿಷ್ಕರಣೆ ಆಗಬೇಕು. ಕೇಂದ್ರ ಸರ್ಕಾರದವರು ಕಣ್ಣು ಮುಚ್ಕೊಂಡು ಕುಂತಾರೆ, ರಾಜ್ಯ ಸರ್ಕಾರದವ್ರು ಅಂತೂ ಗೆಜ್ಜೆ ಕಟ್ಕೊಂಡು ಕುಣಿಯಾಕತ್ತಾರೆ ರೈತರನ್ನು ತುಳಿಲಿಕ್ಕೆ. ಈಗ ವಿದ್ಯುತ್ ಶಕ್ತಿ ಖಾಸಗೀಕರಣದಿಂದ ಮತ್ತಿಷ್ಟು ಒಂದು ಉದಾಹರಣೆ ಹೇಳೋದಾದ್ರೆ 5 ಆಸ್ಪರ್ ಮೋಟ್ರ್ ಇದ್ದವನಿಗೆ ಒಂದು ವರ್ಷಕ್ಕೆ 75,000ರಿಂದ 1 ಲಕ್ಷ ರೂಪಾಯಿ ಖರ್ಚಿನ ಬಾಬತ್ತು ಹಾಕಿದ್ರೆ ಅವ ಎದರ ಮೇಲೆ ತೆಗಿಬೇಕವ ಹೊರಗೆ. ಮತ್ತಿಷ್ಟು ಸಾಲದ ಸುಳಿ ಒಳಗೆ ಸಿಕ್ಕು ಆತ್ಮಹತ್ಯೆಗೆ ಈಡಾಗ್ತಾರೆ. ಇವತ್ತು 5 ನಿಮಿಷಕ್ಕೆ ಒಂದು ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಮುಂದಿನ ಒಂದು ದಿನಮಾನದಾಗ ಒಂದು ದಿವಸಕ್ಕೆ 1000 ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಂಡು ಬರ್ಬೋದು. ಈ ಒಂದು ಹೆಚ್ಚಿನ ಸಂಖ್ಯೆಯೊಳಗೆ ಅನಾಥ ಆಗೋದನ್ನು ತಡಿಬೇಕಾದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಸಾಲನೂ ಮನ್ನಾ ಮಾಡಿರಿ, ಇದನ್ನು ಕೈ ಬಿಡ್ರಿ. ಇದನ್ನು ಕೈ ಬಿಡಲಿಲ್ಲ ಅಂದ್ರೆ ಪ್ರತ್ಯೇಕವಾಗಿ ರಾಜ್ಯವ್ಯಾಪಿ 31 ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೀದಿಗಿಳಿದು ಉಗ್ರ ಹೋರಾಟಕ್ಕೆ ಮುಂದಾಗ್ತೈತಿ. ಮಿಟ್ರಿ ಹಿಂದಕ್ಕೆ ಹೆಂಗೆ ನಮ್ಮ ನೇತಾರರು ಹೊಡೆದ್ರು ಅದೇ ರೀತಿ ಹೊಡೆದು ಇದನ್ನು ಮುಂದಿನ ನಾವು ದಾರಿ ತೋರಿಸ್ತೀವಿ. ಇದು ಕಡೆ ಎಚ್ಚರಿಕೆ ರಾಜ್ಯ ಸರ್ಕಾರ. ಈಗ ಮತ್ತೊಬ್ಬರು ರೈತರನ್ನ ಮಾತಾಡ್ತಾ ಹೋಗ್ತೀನಿ ಸರ್. ಈಗ ತಮಿಳುನಾಡಲ್ಲಿ ರೈತರ ಸಾಲ ಮನ್ನಾ ಆಗಿದೆ, ಕರ್ನಾಟಕದಲ್ಲಿ ಇದರ ಮೊದಲು ಲಾಭಕ್ಕಂತೀರಿ ಅಥವಾ ರಾಜ್ಯ ಸರ್ಕಾರಕ್ಕೆ ಏನೇನು ಆಗ್ರಹ ಮಾಡ್ತೀರಿ? ಹೌದು ಸರ್, ಇವತ್ತು ಯಾವ ರೀತಿ ಆಗೈತಪ್ಪ ರೈತರ ಪರಿಸ್ಥಿತಿ ಅಂದ್ರೆ ರೈತರಿಗೆ ಹೇಳೋರು ಇಲ್ಲ ಕೇಳೋರಿಲ್ಲ ಅಂದಂಗೆ ಆಗೈತಿ. ಹೆಂಗಂದ್ರೆ ಇವತ್ತು ನಿಸರ್ಗನೂ ರೈತರಿಗೆ ಸಾತಿಲ್ಲ, ಸರ್ಕಾರನೂ ಸಾತಿಲ್ಲ. ಇವತ್ತು 60% ರಾಜ್ಯ ಮತ್ತು ದೇಶದೊಳಗೆ 60% ರೈತರಿದ್ರು ಅತಿಯಾದಷ್ಟು ಟ್ಯಾಕ್ಸ್ ಹೋಗ್ತಕ್ಕಂಥದ್ದು ಡೀಸೆಲ್, ಪೆಟ್ರೋಲ್ ಅನ್ರಿ, ಇನ್ನಿತರ ಯಾವುದೇ ಮಾರ್ಗದೊಳಗೆ ನೋಡಿದ್ರೂ ಅತಿಯಾದಂಥ ಟ್ಯಾಕ್ಸ್ ಹೋಗೋದು ಸರ್ಕಾರಕ್ಕೆ ರೈತರಿಂದ. ಆದರೆ ರೈತರಿಂದ ಟ್ಯಾಕ್ಸ್ ಹೋಗ್ತಾ ಇದ್ರೂ ರೈತರನ್ನು ತುಳಿತಕ್ಕಂಥದ್ದು ಪ್ರತಿಯೊಂದು ಸರ್ಕಾರ, ಇವತ್ತು BJP ಸರ್ಕಾರ ಬರಲಿ, JDS ಬರಲಿ, ಕಾಂಗ್ರೆಸ್ ಬರಲಿ, ಯಾವುದೇ ರೀತಿ ಸರ್ಕಾರ ಬಂದ್ರೂ ಇವತ್ತು ರೈತರನ್ನು ತುಳಿಯೋಂಥ ಕೆಲಸ ಮಾಡತೈತಿ. ಎಲ್ಲರೂ ಬರ್ತಾರೆ, ನಾವು MSP ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಮತ ತೊಗೋತಾರೆ, ಹೋಗ್ತಾರೆ. ಆದರೆ ಇವತ್ತು ನಾವು ಮಾದರಿಯಾಗಿ ತೊಗೋಬೇಕಾದಂಥ ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ ಮತ್ತು ತಮಿಳ್ನಾಡು, ಅಕ್ಕಪಕ್ಕದ 2 ರಾಜ್ಯಗಳು ಅದಾವೆ ನಮ್ಮ ಕರ್ನಾಟಕಕ್ಕೆ. ಮಹಾರಾಷ್ಟ್ರದೊಳಗೆ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ಯಾರು, ತಮಿಳ್ನಾಡೊಳಗೆ 75% ರೈತರ ಸಾಲ ಮನ್ನಾ ಮಾಡ್ಯಾರು. ಅದೇ ರೀತಿ ನಮ್ಮ ರಾಜ್ಯದೊಳಗೂ, ಯಾಕಂದ್ರೆ ರೈತರ ಟ್ಯಾಕ್ಸ್ ಜಾಸ್ತಿ ಹೋಗೋದ್ರಿಂದ ನಮ್ಮ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ತತ್ಕ್ಷಣ ಎಚ್ಚೆತ್ತುಕೊಂಡ ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು. ತಮಿಳ್ನಾಡು ಸರ್ಕಾರ ರೀತಿಯಲ್ಲಿ ಮಾಡಲಿ, ಇಲ್ಲ ಮಹಾರಾಷ್ಟ್ರ ಸರ್ಕಾರ ರೀತಿಯಲ್ಲಿ ಮಾಡಲಿ, ರೈತರ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೊಬ್ಬರು ರೈತರನ್ನು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ಒಂದು ಕಡೆ ಏನಂತಂದರೆ ಕರ್ನಾಟಕದಲ್ಲಿ ರೈತರ ಪರಿಸ್ಥಿತಿ ಹದಗೆಡ್ತಾ ಇದೆ, ಮಳೆಗಾಗ್ತಾಯಿಲ್ಲ ಏನಲ್ಲ. ಮತ್ತೊಂದು ಕಡೆ ಈಗ ತಮಿಳುನಾಡಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಆ ಕಡೆ ಮುಖ್ಯಮಂತ್ರಿಗಳು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಮೊನ್ನೆ ಈಗಾಗಲೇ ನೂತನವಾಗಿ ಆದಂಥ DK ಶಿವಕುಮಾರ್ ಅವರಿಗೆ ತಮ್ಮದಾದಂಥದ್ದು ನಿಮ್ಮದು ಏನು ವರ್ಚಸ್ ಐತೋ ಏನೈತೋ ಅದು ನನಗೆ ಗೊತ್ತಿಲ್ಲ. ಈಗ ಮಹಾರಾಷ್ಟ್ರದಾಗ ಆಗಿದ್ರೂ ಸಾಲ ಮನ್ನಾ ಆಗೈತಿ, ತಮಿಳ್ನಾಡ್ದಾಗೋದು ಆಗೈತಿ. ಮತ್ತು ಕೆಲವೊಂದೆಲ್ಲ ಖಾಸಗೀಕರಣ ಮಾಡತ್ತೀರಿ, ಕೆಲವೊಂದೆಲ್ಲ ಬಿಟ್ಟಿ ಭಾಗ್ಯ ಕೊಡತ್ತೀರಿ. ನಿಮಗೆ ಬಿಟ್ಟಿ ಭಾಗ್ಯ ಅನ್ನಂಗಿಲ್ಲ, ನಿಮಗೆ ಕೊಡೋಕೆ ಸಾಧ್ಯ ಇದ್ರೆ ಕೊಡ್ರಿ, ಬೇಡ ಅನ್ನಂಗಿಲ್ಲ. ದೇಶದಾಗ ಜನಸಾಮಾನ್ಯರಿಗೆ ಬೇಕೇನ ಒಂದು ಉಚಿತವಾಗಿ ವಿದ್ಯುತ್, ಉಚಿತವಾಗಿ ಶಿಕ್ಷಣ, ಉಚಿತವಾಗಿ ನೀರು, ಉಚಿತವಾಗಿ ಕರೆಂಟ ಇದ್ರನ್ನು ಕೊಟ್ಟರೆ ಅಂದ್ರೆ ದೇಶದಾಗ ಎಲ್ಲ ಸಾಧಾರಣ 100ಕ್ಕೆ 90% ಎಲ್ಲರೂ ಮೇಲೆ ಎತ್ತಂಗಾಗ್ತದೆ. ಸಾಲ ಬಾಧೆಗೆ ಯಾಕೆ ಸಿಲುಕಿರು ಅನ್ನೋದೊಂದು ಪ್ರತಿಯೊಬ್ಬ ಎಲ್ಲ ರೈತ ಮುಖಂಡರು ಹೇಳ್ತಾರೆ, ರಾಜಕೀಯ ಪಕ್ಷದವರು ಹೇಳ್ತಾರೆ, ಹೆಂಗೆ ವಿರೋಧ ಪಕ್ಷದಾಗಿದ್ದಾಗ ಹೇಳ್ತಾರೆ. ಬಟ್ ನಿಮ್ಮ ಕೊಡುಗೆ ನೀವು ಹೇಳಿದ ವಿಷಯಗಳದಾವ. ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮದಾದಂಥ ಟೀಕೆ ಟಿಪ್ಪಣಿಗಳು ನಮಗೆ ಗೊತ್ತೈತಿ. ಬಟ್ ಈಗ ನಿಮ್ಮದಾದಂಥದ್ದು ಆಡಳಿತ ಐತಿ, ನೀವು ಮುಖ್ಯಮಂತ್ರಿ ಅದಿರಿ, ನಿಮ್ಮ ಕೊಡುಗೆಗಳೇನ ಏನೋ ನೇಗ್ಲ ತೊಗೊಂಬಂದ್ರಿ ಕಾಟಾಚಾರಕ್ಕೆ ಎಲ್ಲೋ ಒಂದು ಸಭೆ ಮಾಡಿನಿ ಅನ್ನೋದು ಮಾಡೋಕೆ ಹೋಗ್ಬೇಡ್ರಿ. ಸಭೆ ಮಾಡಿ ಆಡಂಬರ ತೋರಿಸೋಕ್ಕಿಂತ ಕಾರ್ಯರೂಪದಾಗ ತೊಗೊಂಬರ್ರಿ ಅನ್ನೋದು ಒಂದು ಕಳಕಳಿ ವಿನಂತಿ. ಬಟ್ ಈ ವಿದ್ಯುತ್ ಖಾಸಗೀಕರಣ ಇರ್ಬೋದು, ಭೂ ಸ್ವಾಧೀನ ಬದಲಿರ್ಬೋದು, ರೈತರನ್ನ ತುಳಿಯುವಂಥ ಕೆಲಸಗಳನ್ನೇ ನೀವು ಯಾಕೆ ಮಾಡಾಕತ್ತೀರಿ? ಅದನ್ನು ಕೈ ಬಿಡ್ರಿ ದಯಮಾಡಿ. ಏನೈತಿ ರೈತರನ್ನ, ಜನಸಾಮಾನ್ಯರ, ಕೂಲಿ ಕಾರ್ಮಿಕರ, ಬಡವ್ರನ್ನ ಎತ್ತುವಂಥ ಕೆಲಸ ನೀವು ಏನು ಯೋಜನೆಗಳಾಗ್ಲತ್ತಿರಲ್ಲ ದುರುಪಯೋಗ ಆಗಬಾರ್ದು. ಬಟ್ 60 ವರ್ಷ ಮೇಲ್ಪಟ್ಟವ್ರನ್ನ, ಯಾಕಂದ್ರೆ ನೌಕರಿ ಆದಂಥವ್ರಿಗೆಲ್ಲ ಪೆನ್ಷನ್ಗಳು ಬರ್ತಾವೆ. ರೈತರಿಗೆ ಏನು ಮಾಡಬೇಕು? ಇವರು 60 ವರ್ಷ ಮೇಲ್ಪಟ್ಟವ್ರು ಅದಾರ, ಇವ್ರನ್ನ ಏನು ಮಾಡಬೇಕು? ತಾನ ಇವ್ರಿಗೆ ಪೆನ್ಷನ್ ಬರುವಂಥ ನಿಟ್ಟಿನಾಗ ಆಗಬೇಕು. ರೈತರ ಸಾಲ ಮನ್ನಾ ನೀವು ಎಲ್ಲನೂ ಮಾಡಿರತ್ತೆ ನಾವು ಹೇಳ್ತೀವಿ, ಅದನ್ನು ಮಾಡ್ಲಿಕ್ಕೆ ಬಿಡುವಲ್ಲಕ ಅವ್ರನ್ನ ಆರ್ಥಿಕವಾಗಿ ಮೇಲೆ ತರುವಂಥ ಕೆಲಸ ಮಾಡಿರಿ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಿರಿ. ಇಷ್ಟ ಮಾಡತ್ತೆ ಹೇಳಕ್ಕೆ ನಾನು ಆದೇಶಗಾರಲ್ಲ, ಮಾಡ್ತೀವಿ, ಆದೇಶಂಕ ಮಾಡ್ತೀವಿ. ಒಕ್ಕೋರ್ನ ನಮ್ಮದು ಟೀಕಾ ಟಿಪ್ಪಣಿಗಳು ಇರುತ್ತವೆ, ನಿಮ್ಮದಾದಂಥದ್ದು ಯೋಜನೆಗಳು ನಾವು ಇರಲಿ, ಬೇಡ ಅನ್ನಂಗಿಲ್ಲ. ಅಭಿವೃದ್ಧಿಗೋಸ್ಕರನ ದೇಶದಾಗ ಇವ್ರು ಅಭಿವೃದ್ಧಿ ಆದ್ರಂದ್ರೆ ನಿಮ್ಮ ದೇಶದಾಗ ಎಲ್ಲ ಅಭಿವೃದ್ಧಿ. ಯಾವುದೋ ನಿಮ್ಮದು ರೋಡ್ ಮಾಡೋದ್ರಿಂದ, ಗಟಾರ್ ಮಾಡೋದ್ರಿಂದ, ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡೋದ್ರಿಂದ ಇಲಾಖೆಗಳನ್ನು ಮೊದಲು ಸ್ವಚ್ಛ ಇಡೋದು ಕಲೀರಿ. ಇಲಾಖೆಗಳು ಸ್ವಚ್ಛ ಇದ್ದು ಅಂದ್ರೆ ಎಲ್ಲ ಅಭಿವೃದ್ಧಿ ಆಗ್ತಾವೆ. ಬಟ್ ಆ ನಿಟ್ಟಿನಾಗ 100ಕ್ಕೆ 90% ದೇಶದಾಗ ಎಲ್ಲಾದರೂ ಟ್ಯಾಕ್ಸ್ ಹೋಗ್ತಿದ್ದಾರೆ, ರೈತರಿಂದ ಹೋಗ್ತೈತಿ.
ಯಾವ್ರೆ ನಾಲಾಯಕ ಆರ್ಥಿಕ ತಜ್ಞ ಹೇಳ್ತಿದ್ದ ತಿಳಿ ಅವನಿಗೆ ಕಾಲಾನ್ ತೊಗೊಂಡು ಬಿಡ್ತೀನಿ. ದೇಶ ನಡೆದಾಗ ಟ್ಯಾಕ್ಸ್ನ ಹೋಗೋದನ್ನ 190% ರೈತರದು. ಆ ನಂತರ ಏನಿದು ಉಳಿದ ವ್ಯಾಪಾರಸ್ಥರು ಅದನ್ನು ತೊಗೊಂಡು ಅದನ್ನು ಶೇಖರಣೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ಅದರಿಂದ ಟ್ಯಾಕ್ಸ್ ಕಟ್ತಾರತ್ ನೀವು ತಿಳಿದಿದ್ರೆ ಒಳಗಿರುವಂಥ ಮಾಲ ನಮ್ಮದ ಟ್ಯಾಕ್ಸ್. ಅದ್ರಾಗ ಎಲ್ಲರೂ 1% ಬೇರೆದವ್ರ ಟ್ಯಾಕ್ಸ್ ಐತಿ. ದಯಮಾಡಿ ಇದನ್ನು ಪ್ರಧಾನಮಂತ್ರಿಗಳು ಒಪ್ಕೋಬೇಕು, ಮುಖ್ಯಮಂತ್ರಿಗಳು ಒಪ್ಕೋಬೇಕು. ಒಪ್ಕೋಲಿಲ್ಲ ಅಂದ್ರೆ ನೀವು ಅನ್ನ ತಿನ್ಲಕ್ಕ ನಾಲ್ಕು ನಾ ಈ ಸಂದರ್ಭದಲ್ಲಿ ಈ ಮತ್ತೊಬ್ಬರನ್ನ ರೈತರನ್ನ ಮಾತಾಡ್ತಾ ಹೋಗ್ತೀನಿ. ಸರಿಗ ಡಿ ಕೆ ಶಿವಕುಮಾರ್ ಅವರು ನೂತನವಾಗಿ ಸಿ ಎಂ ಆಗಿದ್ದಾರೆ. ಇವರು ಒಂದು ಆಡಳಿತದಲ್ಲಿ ರೈತರಿಗೆ ಯಾವ್ಯಾವ ಯೋಜನೆಗಳನ್ನ ನೀವು ಒಂದು ಆಸೆ ಇಟ್ಕೊಂಡು ಕೊಡ್ತೀರಿ, ಏನನ್ನ ಇವರಿಗೆ ಸೌಲಭ್ಯಗಳು ಸಿಗ್ಬೋದು ರೈತರ ಪರವಾಗಿ ಅಂತ ನೀವೇನು ಹೇಳ್ತಿದ್ದೀರಿ? ಈಗ ನೋಡ್ರಿ, ನಿನ್ನೆ ಮೊನ್ನೆ ಬಂದಂಥ ಸರ್ಕಾರಗಳು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ಲಕತ್ತಾವ. ಇವರು ಸುಮಾರಾಗಿ 50 ವರ್ಷ ಆತ ಆಡಳಿತ ಮಾಡಕತ್ತಾರ ರೀ. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ದೇಶದೊಳಗೆ ಸುಮಾರು 60-70% ರೈತರ ಟ್ಯಾಕ್ಸ್ ತುಂಬ್ತಾರೆ. ರೈತರಿಂದನೇ ಸರ್ಕಾರ ನಡೆದೈತಿ. ಈ ರೈತರು ತುಳಿಯುವಂಥ ಕೆಲಸ ಮಾಡ್ಲಾಕತ್ತಾರು. ಈ ರೈತರಿಗೆ ಬೇಕಾದಂಥ ಕೆಲಸಗಳು ಆಗವಲು. ಸಾಕಷ್ಟು ನೀರಾವರಿ ಯೋಜನೆಗಳು ಸ್ಥಗಿತದವು, ರೋಡ್ಗಳು ಸ್ಥಗಿತದವು, ಮುಂದೆ ದವಾಖಾನಿಗಳ ಶಿಕ್ಷಣದೊಳಗೆ ಏನೂ ವ್ಯವಸ್ಥೆ ಇಲ್ಲ. ಇದು ಏನು ಸಾರ್ವಜನಿಕರಿಗೆ ಅತಿಯಾಗಿ ಕೀಳ್ಮಟ್ಟಕ್ಕೆ ಒಯ್ಯುವಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ಲಕತ್ತೈತಿ. ಅದಕ್ಕೆ ದಯವಿಟ್ಟು ಇವತ್ತು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಎಲ್ಲ ಯೋಜನೆಗಳನ್ನು ರೂಢಿಸ್ಕೋಬೇಕಂತೇಳಿ ಇವತ್ತು ನಾವು ರಾಜ್ಯ ರೈತ ಸಂಘದಿಂದ ಇವತ್ತು ನಾವು ಕಡಾಖಂಡಿತವಾಗಿ ಹೇಳ್ತೀವಿ. ಇವೇನು ಖಾಸಗೀಕರಣಗಳು ಏನು ಮಾಡಕತ್ತಿರಲ್ಲ ನೀವು, ಇವೆಲ್ಲ ಲೂಟಿ ಮಾಡಕ್ಕೆ ನೀವು ಮಾಡಕತ್ತೀರಿ. ಇಂಥ ಯೋಜನೆಗಳನ್ನ ಬಿಟ್ಟು ಏನು ರೈತರ ಹಿತಾಸಕ್ತಿ ಯೋಜನೆಗಳದಲ್ಲ, ನೀರಾವರಿ ಅಂಥವೆಲ್ಲ ಇದನ್ನ ಜಾರಿಗೆ ತರುವಂಥ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ನಿಮ್ಮ ಸರ್ಕಾರಗಳು ಉಳಿತಾವಂತೇಳಿ ಕಟ್ಟುನಿಟ್ಟಾಗಿ ನಾವು ರೈತರ ಪರವಾಗಿ ಹೇಳ್ತೀವಿ. ಈಗ ಮಹಿಳಾ ಹೋರಾಟಗಾರರು ಮತ್ತು ರೈತರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಮಹಾರಾಷ್ಟ್ರ ಆಯಿತು, ತಮಿಳುನಾಡಲ್ಲಿತ್ತು, ರೈತರು ಸಾಲವನ್ನು ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೂತನವಾಗಿ ಸಿ ಎಂ ಆಗಿದ್ದಾರೆ. ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಂತ? ಏನಿಲ್ಲ ಸರ, ಈಗ ಅವರು ಚೇರ್ ಮೇಲೆ ಕುಂದ್ರು ತಡ ಇಲ್ದನ ಈಗ ಏನು ವಿದ್ಯುತ್ ಖಾಸಗೀಕರಣ ಅಂತ ಮಾಡ್ಯಾರ ಸರ್. ಇದು ರೈತರಿಗೆ ಭಾಳ ಅನ್ಯಾಯ ಆಗಕತ್ತೈತಿ. ಯಾಕಂದ್ರೆ ಇದು ವಿದ್ಯುತ್ ಏನು ಖಾಸಗೀಕರಣ ಮಾಡ್ಯಾರ ಇದನ್ನು ರದ್ದು ಮಾಡಬೇಕು. ಇನ್ನೇನಪ್ಪ ಹಲವಾರು ಸಮಸ್ಯೆಗಳದಾವ. ಈಗೇನು ಎಲ್ಲ ಕಡೆ ಪಂಚಾಯತಿ ವತಿಯಿಂದ ಎನರ್ಜಿ ಕೆಲಸಗಳಂತ ಏನು ಬಂದಾವ, ರೈತರಿಗೆ ಏನು ಮಾಡ್ಯಾರ, ಇವು ಕೆಲಸ ಕೊಡ್ತೀವಿ, ಉದ್ಯೋಗ ಖಾತ್ರಿ ಕೊಡ್ತೀವಿ ಅನ್ನೋಂತಾಗ ಇನ್ಕತಕ ಎಲ್ಲ ಸರಿ ಹೋಗ್ತಿತ್ತು. ಇವಾಗ ಏನು ಮಾಡೈತೆ ಅಂದ್ರೆ ರೀ, ಏನು ಕೆಲಸ ಇಲ್ಲ, ಬರೇ ಅದು ಬಂದೈತಿ ಇದು ಬಂದೈತಿ, ಹೊಸ ಕಾನೂನವನ್ನು ಹೇಳ್ಕೊತ ಹೊಂಟಾರ. ಎಲ್ಲ ದುಡ್ಡು ತಿನ್ನುವಂಥವ್ರ ವಯಸ್ಸಾದವ್ರ ಯಾರೂ ಕೆಲಸಕ್ಕೆ ಹಚ್ಚಲ್ಲ ಸರ. ಈಗ ಏನು ಬಂದಾರ ಪಾಪ ಅವು ದುಡಿದು ತಿನ್ನಲ್ಕ ಮನ್ಯಾಗೂ ಯಾರು ರೈತರು ಕೆಲಸಕ್ಕೆ ಹಚ್ಚಲ್ಲ ಕಾರಣಕ್ಕಾಗಿ ಈಗ ದುಡ್ಡು ತಿನ್ನು ಅದೊಂದು ಅವಕಾಶ ಇತ್ತು. ಅದನ್ನು ಅವಕಾಶವನ್ನು ಈಗ ಭಾಳ ಕಷ್ಟಕ್ಕೆ ಇದಕ್ಕೆ ಬಂದಾರ. ಇನ್ನೊಂದು ಏನು ಹೇಳ್ತೀನಿ, ನೀವು ಏನು ತಂದಾರ ಹೊಸ ಕಾನೂನವನ್ನು ಎಲ್ಲ ರದ್ದು ಮಾಡ್ಬೇಕ್ರೆ. ನಮಗೇನು ಫಸ್ಟ್ನೇ ಕಾನೂನು ಐತಿ ಅದ ನಮ್ಗೆ ಕಾನೂನು ಬರಬೇಕು. ವಿದ್ಯುತ್ ಬದಲಾಗಲಿ, ಇವೇನು ಎಲ್ಲ ಪಂಚಾಯತಿ ಕೆಲಸಗಳಾಗಲಿ, ಇವು ಹಲವಾರು ಏನು ರೈತರ ಸಮಸ್ಯೆಗಳದಾವ, ಇವನ್ನೆಲ್ಲ ಏನು ಹೊಸ ಕಾನೂನನ್ನು ರದ್ದು ಮಾಡಬೇಕು. ನಮ್ಮ ಫಸ್ಟ್ ಯಾವ ಕಾನೂನು ಐತೆ ಆ ಕಾನೂನು ಮಾಡಬೇಕು. ಇನ್ನು ನಮ್ಮ ರೈತರಿಗೆ ಬೆಳೆದಂಥ ಬೆಳೆಗೆ ಏನು ರೇಟ್ ಹೊಂದಿಸಿ ಕೊಡಬೇಕು. ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಮಾತನ್ನು ಹೇಳ್ತೀವಿ, ಇವತ್ತು ರೈತರ ಬೀದಿ ಕುಣಿಸುವಂಥ ಪರಿಸ್ಥಿತಿ ನೀವು ಬಂದರೆ ನಾಳೆ ಮಲದಂಗೆ ಅಂಗಾಲ್ನಕ್ಕೂ ಪರಿಸ್ಥಿತಿ ನಿಮಗೂ ಬರ್ತೈತೆ ಅನ್ನೋದು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀವಿ. ಇದಿಷ್ಟು ಏನಂತಂದರೆ ಇಲ್ಲಿ ಬೆಳಗಾವಿ ರೈತರ ಮಾತಾಗಿತ್ತು. ರಾಜ್ಯ ಸರ್ಕಾರ ಏನು ಆಡಳಿತಕ್ಕೆ ಬಂದಿದೆ, ಇದರಿಂದಾಗಿ ಜನರಿಗೆ ಮತ್ತು ರೈತರಿಗೆ ಒಳ್ಳೆತನ ಮಾಡಬೇಕು. ಈಗ ಯಾಕಂತಂದರೆ ಈಗಾಗಲೇ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ರೈತರ ಪರವಾಗಿ ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತೇಳಿ ಅವರ ಮಾತಾಗಿತ್ತು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ವಿಠಲ್ ಜೊತೆ ಪ್ರಶಾಂತ್ ಸತಿ, ಅಶ್ವಯೋಗ ನ್ಯೂಸ್, ಬೆಳಗಾವಿ. ಇನ್ನು ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣಕ್ಕೆ ಒಪ್ಪಬಾರದು ಎಂದು ರಾಜ್ಯ ರೈತ ಸಂಘಟನೆಗಳು ಆಗ್ರಹಿಸಿವೆ. ಇನ್ನು ಒಟ್ನಲ್ಲಿ ವಿದ್ಯುತ್ ಖಾಸಗೀಕರಣವು ರೈತ ವಿರೋಧಿ ನೀತಿಯಾಗಿದೆ. ಖಾಸಗಿಯವರಿಗೆ ಹೆಚ್ಚು ಲಾಭವಾಗುವಂತಹ ಈ ಪ್ರಸ್ತಾವನೆಯನ್ನ ಕೈಬಿಡಬೇಕೆಂದು ರಾಜ್ಯಾದ್ಯಂತ ಆಗ್ರಹ ಕೇಳಿ ಬರ್ತಾ ಇವೆ. ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.